ಕೀರ್ತನೆಗಳು 60ನೇ ಅಧ್ಯಾಯ 12ನೇ ವಾಕ್ಯ. ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರು ನಮಗೆ ಕೊಡುವಂಥ ಜಯಗಳ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅರಸನಾಗಿದ್ದಂಥ ದಾವೀದನ ಜೀವಿತವನ್ನು ನೋಡುವಾಗ ಅವನು ಅನೇಕ ಬಲಿಷ್ಠವಾದಂಥ ಶೂರ ಕೃತ್ಯಗಳನ್ನು ಜಯಗಳನ್ನು ಹೊಂದಿದ್ದಾನೆ. ಆದರೆ ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ದೇವರು ಅವನ ಸಂಗಡ ಇದ್ದು ಅವನನ್ನು ಜಯದ ಮಾರ್ಗದಲ್ಲಿ ಮುನ್ನಡೆಸಿದ್ದು, ಅವನ ಮೂಲಕವಾಗಿ ವಿಶೇಷವಾದ ಯುದ್ಧಗಳನ್ನು ಮಾಡಿ ಜಯಗಳನ್ನು ಉಂಟು ಮಾಡಿದ್ದು. ಹಾಗಾಗಿ ಅವನಲ್ಲಿ ಹೇಳುವಾಗ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ ಎಂಬುದಾಗಿ ಹೇಳಿ ದೇವರನ್ನ ಕೀರ್ತಿಸುತ್ತಾ ಇರುವುದನ್ನು ನೋಡಬಹುದಾಗಿದೆ. ಇದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಮೂಲಕವಾಗಿ ದೇವರು ಮಹತ್ ಕಾರ್ಯಗಳನ್ನು ಮಾಡಲಿದ್ದಾರೆ, ದೊಡ್ಡ ಜಯಗಳನ್ನು ಉಂಟು ಮಾಡಲಿದ್ದಾರೆ, ಬಿಡುಗಡೆಗಳನ್ನು ಅನುಗ್ರಹಿಸಲಿದ್ದಾರೆ. ನಮ್ಮನ್ನ ಉಪಯೋಗಿಸಿ ತನ್ನ ಉದ್ದೇಶಗಳನ್ನು ನೆರವೇರಿಸುವಂತ ಕಾರ್ಯಗಳನ್ನು ಆತನು ಪರಿಪೂರ್ಣತೆಗೆ ತರಲಿದ್ದಾನೆ. ಆದ್ದರಿಂದ ನಾವು ಏನೇ ಕಾರ್ಯವನ್ನ ಮಾಡಬೇಕೆಂದರೂ ಕೂಡ ದೇವರ ಚಿತ್ತ, ದೇವರ ಆಗ್ರಹ, ದೇವರು ಏನನ್ನ ಬಯಸುತ್ತಾ ಇದ್ದಾರೆ ಇವುಗಳ ಮೇಲೆ ಗಮನವನ್ನ ಕೊಟ್ಟು ದೇವರ ಬಳಿಯಲ್ಲಿ ವಿಚಾರಿಸಿ ಅದರಂತೆ ಕಾರ್ಯಗಳನ್ನು ಮಾಡುವಾಗ ಖಂಡಿತವಾಗಿ ಅವುಗಳಲ್ಲಿ ವಿಶೇಷವಾದ ಜಯಗಳನ್ನು, ಆಶೀರ್ವಾದಗಳನ್ನು ಕಾಣುವುದಕ್ಕೆ ಸಾಧ್ಯ. ದೇವರೇ ನಮ್ಮ ಪರವಾಗಿ ನಿಂತು ನಮ್ಮ ವೈರಿಗಳನ್ನು ತುಳಿದು ಬಿಟ್ಟು ನಮಗೆ ಮೇಲುಗಳನ್ನು ಉಂಟು ಮಾಡುವವನಾಗಿದ್ದಾನೆ. ದಾವೀದನ ಜೀವಿತವನ್ನು ನೋಡುವಾಗ ಅವನು ಈ ರೀತಿಯಾಗಿ ನಡೆದದ್ದರಿಂದ ಒಂದೇ ಒಂದು ಯುದ್ಧದಲ್ಲಿ ಕೂಡ ಅವನು ಸೋಲನ್ನೇ ಕಾಣಲಿಲ್ಲ. ಎಲ್ಲದರ ಮೇಲೆ ಜಯವನ್ನ, ಎಲ್ಲ ವಿಷಯಗಳಲ್ಲೂ ಪೂರ್ಣ ಆಶೀರ್ವಾದಗಳನ್ನು ಹೊಂದುತ್ತಾ ಸಂತೋಷವಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿತವನ್ನು ನಡೆಸಿದನು. ಇದೇ ರೀತಿಯಾಗಿ ಈ ದಿವಸಗಳಲ್ಲಿ ನಿಮ್ಮ ಜೀವಿತವು ಕೂಡ ಬದಲಾಗಲಿದೆ. ಹಾಗಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿ ಆತನು ಹೇಳುವ ಹಾಗೆ ನಿಮ್ಮ ಜೀವಿತವನ್ನು ಮುನ್ನಡೆಸಿರಿ. ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅದೇ ರೀತಿಯಾಗಿ ನೆರವೇರಿಸಿರಿ. ಖಂಡಿತವಾಗಿ ದೇವರಿಂದ ನೀವು ಶೂರ ಕೃತ್ಯಗಳನ್ನು ನಡೆಸುತ್ತೀರಿ. ನಿಮ್ಮ ವೈರಿಗಳನ್ನು ದೇವರು ತುಳಿದು ಬಿಟ್ಟು ನಿಮಗೆ ವಿಶೇಷ ಜಯಗಳನ್ನು, ಆಶೀರ್ವಾದಗಳನ್ನು ಖಂಡಿತವಾಗಿ ಉಂಟು ಮಾಡುತ್ತಾರೆ. ಆ ರೀತಿಯಾಗಿ ನಮ್ಮೊಂದಿಗಿದ್ದು ನಮಗೆ ಜಯ ಕೊಡುವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ತನ್ನ ಅನುಭವದ ಮೂಲಕವಾಗಿ ಹೇಳಿದಂತೆ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಅಪ್ಪ ತಂದೆಯೇ, ನಿನ್ನ ಮೂಲಕವೇ ನಾವು ಜಯವನ್ನು ಹೊಂದುವಂಥದ್ದು, ನಿನ್ನ ಬಲದಿಂದಲೇ ನಾವು ಜಯಶಾಲಿಗಳಾಗುವಂಥದ್ದು ಎಂಬುದನ್ನು ಅರಿತಿದ್ದೇವೆ. ಅದಕ್ಕಾಗಿ ಅಪ್ಪ ನಿನ್ನ ಬಳಿಯಲ್ಲಿ ಬೇಡುತ್ತಾ ಇದ್ದೇವೆ. ನಿನ್ನ ಆಲೋಚನೆಯ ಪ್ರಕಾರವಾಗಿ ನಡೆಯುವುದಕ್ಕೆ ಸಮರ್ಪಿಸುತ್ತಾ ಇದ್ದೇವೆ. ಆ ರೀತಿಯಾಗಿ ಬೇಡುತ್ತಾ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಈ ಸಮಯದಲ್ಲಿ ದೃಷ್ಟಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಜೀವಿತಗಳಲ್ಲಿ ಜಯ ಉಂಟಾಗುವಂತೆ ಅಪ್ಪ ನಿನ್ನ ಕರಗಳನ್ನು ಚಾಚಿ ಅದ್ಭುತಗಳನ್ನು ಮಾಡು, ವೈರಿಗಳನ್ನು ತೊಳೆದು ಬಿಡು, ಬಿಡುಗಡೆಗಳನ್ನು ಅನುಗ್ರಹಿಸು, ತಡೆಗಳನ್ನು ಮುರಿದು ಹಾಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಪೂರ್ಣ ಆಶೀರ್ವಾದಗಳು, ಜಯಗಳು, ಮೇಲುಗಳು ಜೀವಿತದಲ್ಲಿ ಉಂಟಾಗಲಿ. ಅಪ್ಪ ತಂದೆ, ನಿನ್ನ ಮಕ್ಕಳಿನಲ್ಲಿ ಹರ್ಷಿಸುತ್ತಾ, ಸಂತೋಷಿಸುತ್ತಾ, ಜಯಘೋಷ ಮಾಡುತ್ತಾ ಸಾಕ್ಷಿಗಳಾಗಿ ಮುನ್ನಡೆಯುವಂತೆ ಒಬ್ಬೊಬ್ಬರ ಜೀವಿತಗಳನ್ನು, ಕುಟುಂಬಗಳನ್ನು ನೀನು ಬದಲಾಯಿಸು, ಆಶೀರ್ವದಿಸು. ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.